ನಮಸ್ಕಾರ ವೀಕ್ಷಕರಿಗೆ, ಎನ್ಡಿ ಪ್ಲಸ್ ವಾರ್ತೆಗೆ ಸ್ವಾಗತ. ಘಾಟಿ ಎಂದು ಹೀಯಾಳಿಸುವ ಗೋವಾಕ್ಕೆ ಕಾರವಾರ ಗಡಿಯಿಂದ ಅಕ್ರಮ ಉಸುಕು ಸಾಗಾಟ, ರಾಜಕಾರಣಿಗಳ ಕೈವಾಡ ಇದೆ ಎಂದು ಕರವೇ ಆರೋಪ. ಉತ್ತರ ಕನ್ನಡ ಜಿಲ್ಲೆಯಿಂದ ಗೋವಾ ರಾಜ್ಯಕ್ಕೆ ರಾಜಾರೋಷವಾಗಿ ನಡೆಯುತ್ತಿರುವ ಅಕ್ರಮ ಮರಳು ಸಾಗಾಟದ ವಿರುದ್ಧ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಕುಮಾರ್ ಶೆಟ್ಟಿ ಬಣ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದೆ. ಈ ಅಕ್ರಮ ಚಟುವಟಿಕೆಯನ್ನು ತಕ್ಷಣವೇ ತಡೆಯುವಂತೆ ಒತ್ತಾಯಿಸಿ ಸಂಘಟನೆ ವತಿಯಿಂದ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಗಿದೆ. ಕಾರವಾರದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾಹಿತಿ ನೀಡಿದ ಕರವೇ ಜಿಲ್ಲಾಧ್ಯಕ್ಷ ಅಕ್ಷಯ್ ರವರು ತಾಲೂಕಿನ ಸುಂಕೇರಿ, ಮಾಜಾಳಿ, ಕಿನ್ನರ್, ಹೋಟೆಗಾಳಿ, ಕದ್ರಾ, ಉಳಗ, ಹಳಗ, ಹಳಗೇಜೂಗ್ ಮತ್ತು ಕಳಸಗೇರಿ ಸೇರಿದಂತೆ ಹಲವು ಗ್ರಾಮೀಣ ಪ್ರದೇಶಗಳಿಂದ ಅಕ್ರಮವಾಗಿ ಮರಳು ತೆಗೆದು ಸಾಗಿಸಲಾಗುತ್ತಿದೆ. ಈ ಮರಳು ಕಳ್ಳದಾರಿಯ ಮೂಲಕವಲ್ಲದೆ ಚೆಕ್ ಪೋಸ್ಟ್ಗಳ ಮುಖಾಂತರವೇ ಪೊಲೀಸ್ ಮತ್ತು ಸಂಬಂಧಪಟ್ಟ ಗಣಿಗಾರಿಕೆ ಇಲಾಖೆಯ ಅಧಿಕಾರಿಗಳ ಕಣ್ಣೆದುರೇ ಉತ್ತರ ಕನ್ನಡ ಜಿಲ್ಲೆಯಿಂದ ಗೋವಾ ರಾಜ್ಯಕ್ಕೆ ರಾಜಾರೋಷವಾಗಿ ನಡೆಯುತ್ತಿರುವ ಅಕ್ರಮ ಮರಳು ಸಾಗಾಟದ ವಿರುದ್ಧ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಕುಮಾರ್ ಶೆಟ್ಟಿ ಬಣ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದೆ. ಈ ಅಕ್ರಮ ಚಟುವಟಿಕೆಯನ್ನು ತಕ್ಷಣವೇ ತಡೆಯುವಂತೆ ಒತ್ತಾಯಿಸಿ ಸಂಘಟನೆ ವತಿಯಿಂದ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದೆ. ಕಾರವಾರದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾಹಿತಿ ನೀಡಿದ ಕರವೇ ಜಿಲ್ಲಾಧ್ಯಕ್ಷ ಅಕ್ಷಯ್, ತಾಲೂಕಿನ ಸುಂಕೇರಿ, ಮಾಜಾಳಿ, ಕಿನ್ನರ್, ಹೋಟೆಗಾಳಿ, ಕದ್ರಾ, ಉಳಗ, ಹಳಗ, ಹಳಗೇಜೂಗ್ ಮತ್ತು ಕಳಸಗೇರಿ ಸೇರಿದಂತೆ ಹಲವು ಗ್ರಾಮೀಣ ಪ್ರದೇಶಗಳಿಂದ ಅಕ್ರಮವಾಗಿ ಮರಳು ತೆಗೆದು ಸಾಗಿಸಲಾಗುತ್ತಿದೆ. ಈ ಮರಳು ಕಳ್ಳದಾರಿಯ ಮೂಲಕವಲ್ಲದೆ ಚೆಕ್ ಪೋಸ್ಟ್ಗಳ ಮುಖಾಂತರವೇ ಪೊಲೀಸ್ ಮತ್ತು ಗಣಿಗಾರಿಕೆ ಇಲಾಖೆಯ ಅಧಿಕಾರಿಗಳ ಕಣ್ಣೆದುರೇ ಸಾಗುತ್ತಿದೆ. ಇದು ಕೆಲ ಪುಂಡರು ನಡೆಸುತ್ತಿರುವ ನಾಡದ್ರೋಹಿ ಕೆಲಸ ಎಂದು ಅವರು ಖಂಡಿಸಿದ್ದಾರೆ. ಈ ಅಕ್ರಮ ಸಾಗಾಟದ ಪರಿಣಾಮವಾಗಿ ಕರ್ನಾಟಕದ ಗಡಿಭಾಗದ ಪ್ರದೇಶಗಳಲ್ಲಿ ಮರಳಿನ ತೀವ್ರ ಕೊರತೆ ಉಂಟಾಗಿದೆ. ಇದರಿಂದಾಗಿ ಸ್ಥಳೀಯ ಜನಸಾಮಾನ್ಯರು ತಮ್ಮ ಕಟ್ಟಡ ನಿರ್ಮಾಣಕ್ಕಾಗಿ ದುಪ್ಪಟ್ಟು ಬೆಲೆ ನೀಡಿ ಮರಳನ್ನು ಖರೀದಿಸಬೇಕಾದ ಅನಿವಾರ್ಯತೆ ಸೃಷ್ಟಿಯಾಗಿದೆ. ಅಕ್ರಮ ಮರಳುಗಾರಿಕೆ ನಡೆಯುತ್ತಿದ್ದರೂ ಕಾನೂನು ಕ್ರಮವಾಗಿ ಯಾವುದೇ ರೀತಿಯ ಹಿಡಿತ ಬೀಳದಿರುವುದು ರಾಜಕೀಯ ಒತ್ತಡವೋ ಅಥವಾ ಕೆಲ ಅಧಿಕಾರಿಗಳು ಸ್ವಂತ ಲಾಭಕ್ಕಾಗಿ ಮಾಡುತ್ತಿರುವ ಶಂಕೆ ವ್ಯಕ್ತವಾಗಿದೆ ಎಂದು ಆರೋಪಿಸಿದರು. ಅಕ್ರಮವಾಗಿ ಮರಳು ಸಾಗಿಸುವವರು ಗೋವಾದಲ್ಲಿರುವ ರಾಜಕೀಯ ಪುಂಡರಿಗೆ ಪ್ರತಿ ತಿಂಗಳು ಪ್ರತಿ ಗಾಡಿಗೆ 15,000 ರೂಪಾಯಿ ಲಂಚ ನೀಡುತ್ತಿದ್ದಾರೆ. ಕಾರವಾರದಿಂದ ಗೋವಾಕ್ಕೆ ಸುಮಾರು 30ಕ್ಕೂ ಹೆಚ್ಚು ಮರಳು ಗಾಡಿಗಳು ಅಕ್ರಮ ಮರಳು ಸಾಗಾಟ ದಂಧೆಯಲ್ಲಿ ತೊಡೆದುಕೊಂಡಿದ್ದಾರೆ. ಹಾಗೆ ಗೋವಾದ ಇಲಾಖೆ ಅಧಿಕಾರಿ ಹಾಗೂ ಕಾರವಾರದ ಕೆಲ ಅಧಿಕಾರಿಗಳಿಗೆ ಕೂಡ ಲಂಚದ ವ್ಯಾಮೋಹವೊಡ್ಡಿದ್ದಾರೆ ಎಂದು ಆರೋಪಗಳು ಕೇಳಿಬರುತ್ತವೆ. ಈ ಅಕ್ರಮ ದಂಧೆಯಿಂದ ದೊಡ್ಡ ಪ್ರಮಾಣದಲ್ಲಿ ರಾಜ್ಯದ ಬೊಕ್ಕಸಕ್ಕೆ ನಷ್ಟವಾಗುತ್ತಿರುವುದಲ್ಲದೆ ಹೆಚ್ಚಿನ ದರ ಪಡೆದು ಬಡ ಜನರ ಹೊಟ್ಟೆಯ ಮೇಲೂ ಹೊಡೆಯುತ್ತಿದ್ದಾರೆ. ಅದರಿಂದ ಕೂಡಲೇ ಅಕ್ರಮ ದಂಧೆಯನ್ನು ನಿಲ್ಲಿಸಬೇಕು, ಇಲ್ಲವಾದಲ್ಲಿ ಹೋರಾಟ ಮಾಡುವುದು ಅನಿವಾರ್ಯ ಎಂದು ಕರವೇ ಎಚ್ಚರಿಸಿದ್ದಾರೆ. ಬರೀ ಆಶ್ವಾಸನೆ ಕೊಡ್ತಾ ಇದ್ದಾರೆ, ನಾವು ಮಾಡ್ತೇವೆ, ನೋಡೋಣ, ಅದು ಮಾಡೋಣ, ಇದು ಮಾಡೋಣ, ಯಾವುದೇ ರೀತಿ ಮಾಡೋದಿಲ್ಲ, ರಾಜಾರೋಷವಾಗಿ ನಡೀತಾ ಇದೆ. ನಮ್ಮಲ್ಲಿ ಕೆಲವು ವಿಡಿಯೋಸ್ಗಳು ಕೂಡ ಇದೆ. ನಿನ್ನೆ ನಾನು ರಾತ್ರಿ 10 ಸುಮಾರಿಗೆ ಹೋಗಿ ಆ ಚೆಕ್ ಪೋಸ್ಟ್ ನಿಂತು ಖುದ್ದಾಗಿ ನಾನೇ ವಿಡಿಯೋ ಮಾಡಿದ್ದೇನೆ. ನನ್ನ ಕಣ್ಣು ಮುಂದೆ ಒಂದು 10-15 ಗಾಡಿಗಳು ಆಗ್ತಾರೆ. ಯಾರೇನು ತಿಳಿತಾ ಇಲ್ಲ, ಪೊಲೀಸರವರಾಗಲಿ ಯಾವುದೇ ಡಿಪಾರ್ಟ್ಮೆಂಟ್ ಅಲ್ಲಿ ಯಾವುದೇ ಇಲಾಖೆಯವರಾಗಲಿ ಏನು ತಿಳಿತಾ ಇಲ್ಲ, ಆರಾಮ ಹೊಡಿತಾ ಇದ್ದಾರೆ. ಅವ್ರ ಗಾಡಿ ಹೊಡೆಯೋದು ಇದ್ದು ನೋಡಿದ್ರೆ ಮುಂದಿರೋ ತೆಗೆದವರು ಆತರ ಹೊಡಿತಾರೆ. ಜನಸಾಮಾನ್ಯರು ಗಂಗಾಡ್ಲಿಕ್ಕೆ ಆಗ್ತಾ ಇಲ್ಲ, ಆ ರೀತಿ ಅವರು ವಾಹನ ಚಲನೆ ಮಾಡ್ತಾರೆ. ಮತ್ತೆ ಆ ವಾಹನಗಳಿಗೆ ಸರಿಯಾದ ದಾಖಲೆಗಳೇ ಇಲ್ಲ, ನಂಬರ್ ಪ್ಲೇಟೇ ಇಲ್ಲ, ಬೇಕಾಬಿಟ್ಟಿ ಮನಸ್ಸಿಗೆ ಬಂದ ಕೊಡ್ಬೋದೆ. ಈಗ ಅಧಿಕಾರಿಗಳ ಹಿಂದೆ ಬಲ ಇಲ್ಲ ಅಂದ್ಮೇಲೆ ಇವ್ರು ಹೊಡಿಲಿಕ್ಕೆ ಆಗಲ್ಲ. ಇವ್ರು ಈ ರೀತಿ ಹೊಡಿತಾರೆ ಅಂದ್ರೆ ಇವ್ರಿಗೆ ಕೆಲ ಅಧಿಕಾರಿಗಳು ಇವ್ರು ಹಿಂದೆ ಇದ್ದಾರೆ ಅಂತ ತಿಳ್ಕೊಂಡಾಯ್ತು ಅಂತ. ಏನೋ ಒಂದು ಸಣ್ಣ ಕ್ರೈಮ್ ಮಾಡುವಾಗಲೂ ಸಾಹಸತೆ ವಿಚಾರ ಮಾಡ್ತಾರೆ ಜನ. ರಾಜಾರೋಷವಾಗಿ ಈ ರೀತಿ ಅವರು ಮುಗಿಸ್ಕೊಂಡು ಹೋಗ್ತಾ ಇದ್ದಾರೆ ಅಂದ್ರೆ 2% ಅವರು ಯಾವ ಅವರ ಅಧಿಕಾರಿಗಳು ಅವರಿಗೆ ಮಾರ್ಗದರ್ಶನದಲ್ಲಿ ಹೋಗ್ತಾ ಇದ್ದಾರೆ, ಅವ್ರ ಕೃಪಾಕಟಾಕ್ಷದಲ್ಲಿ ಹೋಗ್ತಾ ಇದ್ದಾರೆ ಅಂತ ಕೂಡ ಇದೆ. ಅದಕ್ಕೆ ಯಾವ ಅಧಿಕಾರಿಗಳು ಅಂತ ಹೇಳ್ಕೊಂಡು ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತು ಮಾನ್ಯ ಪೊಲೀಸ್ ವರಿಷ್ಠಾಧಿಕಾರಿ ಇದನ್ನ ಯಾರಂತ ಹೇಳ್ಕೊಂಡು ಅವ್ರ ಬಗ್ಗೆ ವಿಚಾರಣೆ ಮಾಡಿ ಅವರಿಗೆ ಸೂಕ್ತ ಕಾನೂನು ಕ್ರಮ ಮತ್ತೆ ಶಿಸ್ತು ಅವ್ರ ಮೇಲೆ ಕ್ರಮ